ಮುರುಡೇಶ್ವರಕ್ಕೆ ಹೋಗೋನಿ ಅಂತ ಅಂದ್ಕೊಂಡ್ವಿ. ಆದರೆ ಇವ್ರು ನೋಡು ಈಗ ಜೋಗಕ್ಕೆ ಹೋಗೋನಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ಜೋಗವನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಆಗುದಿಲ್ಲ ಅನ್ನೋಷ್ಟು ಜನ ಇದ್ದಾರೆ ಇವಾಗ. ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಮಳೆ ಆಗಿದೆ. ನೀರು ಬಿಟ್ಟಿದ್ದಾರೆ ಇಲ್ಲೋ ಸರಿ ಗೊತ್ತಿಲ್ಲ ನನಗೆ. ನಮ್ಮ ಗಾಡಿ ಬೀಳ್ತದ ಅಂತ ಹೇಳ್ಬಿಟ್ಟು ಒಂದು ಕಲ್ಲನ್ನು ಕೊಡ್ತಾ ಇದ್ದೀನಿ. ಕಲ್ಲು ಕೊಟ್ಟಾಯ್ತು, ಈಗ ನಿಲ್ಸಾಯ್ತು. ಏ ಬೀಳುದಿಲ್ವಾ ಬಾರ. ಬಿದ್ರೆ ಇನ್ಶೂರೆನ್ಸ್ ಗ್ಯಾರಂಟಿ. ಬೀಳ್ತದಾ? ಬೀಳುದಿಲ್ಲ ನೋಡಿ. ಏನೇನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇಲ್ಲಿ. ಬರ್ದೇ ಅಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಜೀವನದಲ್ಲಿ ಒಮ್ಮೆ ನೋಡು ಜೋಗದ ಗುಡ್ಡೆ ಅಂತ ಹೇಳಿದ್ದು. ಅಂತೂ ಇಂತೂ ಮತ್ತೆ ಜೋಗಕ್ಕೆ ಬಂದಿದ್ದೀವಿ. ಒಂದಕ್ಕೆ ಎಷ್ಟಣ್ಣ? 20 ರೂಪಾಯಿ ಅಂತ. 1 2 3 4 ಬಾ. ಇಲ್ಲಿ ನೋಡಿ ಟಿಕೆಟ್ ತೋರಿಸ್ತಾ ಇದ್ದಾರೆ. 4 ಹೋದ್ಸಲ ಒಂದೊಮ್ಮೆ ಬಂದಿದ್ವಿ. ಸಲ ಬಂದಿರೋ ಏನು ಕಾಣಲಿಲ್ಲಾಗಿತ್ತು. ಈ ವರ್ಷ ಬಂದರೆ ಏನ್ ಕಾಣಿಸ್ತದೆ ನೋಡುವ. ಒಟ್ಟು ಇಲ್ವಾ ಈ ಸಲ ರಾಜ ರಾಣಿ ರಾಕೆಟ್ ರಾರರ್ ಅಪ್ಪ ಮಮ್ಮ ಮಗಳು ಎಲ್ಲರೂ ಬಂದಾರೆ. ಅಯ್ಯೋ ಅಲ್ವಾ ಅಲ್ವಾ ಈಗ ಒಳ್ಳೆ ಮಾಡಾರಿಲ್ಲ ಅಲ್ಲಿ. ಇನ್ನು ನೋಡಿ ಜೋಗ್ ಪಾಸ್ ಇನ್ನೂ ಜೂಮ್ ಮಾಡ್ತೀನಿ. ಇದು ರಾಜ, ಇದು ರಾಣಿ, ಇದು ರೋರರ್, ಇದು ರಾಕೆಟ್. ಹತ್ತಿರದಿಂದ ಕಾಣ ಈಗ ಅಲ್ಲಿ ನಿಂತವ್ರನ್ನ ಮತ್ತೆ ಅಲ್ಲಿ ಆ ಕಡೆ ಹೋಗ್ತಾ ಇದ್ದೀನಿ ನೋಡುವ. ಅಲ್ಲಿಂದ ಯಾವ ರೀತಿ ಕಾಣಿಸುತ್ತೆ ಕಾಣುವನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಇಲ್ಲಿ ಕೆಳಗೆ ಹೋಗುವುದಕ್ಕೆ ಅವಕಾಶ ಇದೆ, ಹಾಗಾಗಿ
ಹಾಗಾಗಿ ಇಲ್ಲಿ ಹೋಗ್ತಾ ಇದ್ದೀವಿ ನಾವು. ಇಲ್ಲಿಂದ ಫೋಟೋ ನೋಡಿ ಇಲ್ಲಿಂದ ಜೋಗ್ ಫಾಲ್ಸ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಫಾಗ್ ಬಂತು, ಹಾಗಾಗಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ಈ ಕಡೆಯಿಂದ ಫಾಗ್ ಬರ್ತಾ ಇದೆ. ಕಾಣಿಸ್ತಾ ಇದೆ ಫ್ರೆಂಡ್ಸ್, ಫಾಗ್ ಬರ್ತಾ ಇದೆ ಇವಾಗ ನೋಡಿ. ಸಲ ಭೀಮೇಶ್ವರಕ್ಕೆ ಟ್ರಿಪ್ ಕ್ಯಾನ್ಸಲ್ ಮಾಡಿದ್ದೀನಿ, ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಬರೋ ವರ್ಷ ತೋರಿಸ್ತೀನಿ ಭೀಮೇಶ್ವರನ, ಇಲ್ಲ ನೆಕ್ಸ್ಟ್ ಯಾವಾಗಾದ್ರು ಬಂದಾಗ ತೋರಿಸ್ತೀನಿ.